ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಹೆಂಗಸರು ಗಂಡಸರಿಂದ ಸಂಭೋಗದಲ್ಲಿ ಇದನ್ನು ನಿರೀಕ್ಷೆ ಮಾಡೋದಿಲ್ಲ, ಆದರೆ ಬಾಯಿ ಬಿಟ್ಟು ಹೇಳೋದಿಲ್ಲ. ಬೇಕಾದರೆ ಸಂಗಾತಿಯನ್ನು ಒಮ್ಮೆ ಕೇಳಿ ನೋಡಿ. ಈ ವಿಡಿಯೋ ಬಹಳಷ್ಟು ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಹೆಂಗಸರು ಮತ್ತು ಗಂಡಸರು ತೃಪ್ತಿ ಪಡೆಯಲು ತಮ್ಮದೇ ಆದ ಲೈಂಗಿಕ ಆಸನಗಳನ್ನು ಇಷ್ಟಪಡುತ್ತಾರೆ. ಹಾಗೆಯೇ ಇದೀಗ ನಾವು ಹೇಳುವ ಈ ಸಂಭೋಗ ವಿಧಾನವನ್ನು ನೀವು ಕೇಳಿದರೆ, ಹೀಗೂ ಸಂಭೋಗ ಮಾಡ್ತಾರಾ ಅಂತ ಪ್ರಶ್ನೆ ಮಾಡಬಹುದು. ಹೌದು, ನೀವು ಈ ರೀತಿ ಸಂಭೋಗ ಕ್ರಿಯೆ ಮಾಡುವುದನ್ನು ತಿಳಿದುಕೊಂಡ್ರೆ, ಈ ರೀತಿ ಸಂಭೋಗ ಸರಿನಾ ಅಂತ ನೀವು ಯೋಚಿಸಬಹುದು. ಹಾಗಿದ್ರೆ ಯಾವುದು ಆ ಆಸನ ಅಂತ ನೋಡೋದಾದ್ರೆ, ಸ್ನೇಹಿತರೆ, ಇದು ಸಂಗಾತಿಗಳು ನಡೆಸುವ ಅತ್ಯಂತ ಕೆಟ್ಟ ಸಂಭೋಗ ವಿಧಾನದ ಒಂದು ವಿಧಾನವಾಗಿದೆ. ಇನ್ನು ಈ ಬಗ್ಗೆ ತಿಳಿಸುವ ಉದ್ದೇಶ ಹೆಂಗಸರು ಮತ್ತು ಪುರುಷರು ಆರೋಗ್ಯಕರ ಸಂಭೋಗವನ್ನು ಮಾಡಿ ಲೈಂಗಿಕ ಜೀವನವನ್ನು ಸುಖಮಯವಾಗಿರಿಸಿಕೊಳ್ಳಬೇಕು ಅಂತ. ಸ್ನೇಹಿತರೆ, ಇದು ರಫ್ ಸಂಭೋಗ ಅಂತ. ಇದು ಕೂಡ ಲೈಂಗಿಕ ಕ್ರಿಯೆ ಮಾಡುವ ವಿಧಾನವಾಗಿದೆ. ಇದನ್ನು ಹೆಚ್ಚಾಗಿ ನೀಲಿ ಚಿತ್ರಗಳಲ್ಲಿ ನೋಡಿರಬಹುದು. ಈ ರೀತಿಯ ಸಂಭೋಗ ವಿಧಾನವನ್ನು ಕೆಲವೊಂದು ಗಂಡಸರಿಗೆ ಮಾಡುವುದು ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಈ ಸಂಭೋಗ ಆಸನದಲ್ಲಿ ಹೆಂಗಸಿನ ಮುಖದಲ್ಲಿ ಕೆಲವು ಬದಲಾವಣೆ ಆಗುತ್ತೆ. ಅದನ್ನು ನೋಡಿ ಗಂಡಸರು ಇನ್ನಷ್ಟು ರೊಚ್ಚಿಗೆದ್ದು ಸಂಭೋಗ ಮಾಡುತ್ತಾರೆ. ಪ್ರತಿಯೊಬ್ಬರೂ ಲೈಂಗಿಕ ಜೀವನದ ಬಗ್ಗೆ ತಿಳುವಳಿಕೆ ಹೊಂದುವುದು ತುಂಬಾ ಅಗತ್ಯ. ಯಾಕೆಂದರೆ ಕೆಲವೊಮ್ಮೆ ಗಂಡಸರು ಲೈಂಗಿಕ ವಿಚಾರಕ್ಕೆ ಬಂದಾಗ ಹೆಣ್ಣಿನ ಜೊತೆ ತುಂಬಾ ಕ್ರೂರವಾಗಿ ವರ್ತಿಸುತ್ತಾನೆ. ಅದೇ ತರಹದ ಕೆಟ್ಟ ಸಂಭೋಗ ವಿಧಾನದಲ್ಲಿ ಈ ರಫ್ ಸಂಭೋಗ ಕೂಡ ಒಂದು. ಸ್ನೇಹಿತರೆ, ಈ ವಿಧಾನದಲ್ಲಿ ಶಿಶ್ನವನ್ನು ಯೋನಿಯೊಳಗೆ ಅಥವಾ ಗುದದ್ವಾರದಲ್ಲಿ ಹಾಕಿ ಒಂದೇ ಸಮನೆ ಸಂಭೋಗ ಮಾಡುವುದು ಆಗಿದೆ. ಅಂದರೆ ಯಾವುದೇ ಫೋರ್ ಪ್ಲೇ ಇಲ್ಲದೆ, ಅಥವಾ ಸಂಗಾತಿ ಸಂಭೋಗ ಕ್ರಿಯೆಗೆ ತಯಾರಿಯಾಗಿದ್ದಳೋ ಇಲ್ಲವೋ ಅಂತ ತಿಳಿದುಕೊಳ್ಳದೆ ನೇರವಾಗಿ ಲೈಂಗಿಕ ಕ್ರಿಯೆಯನ್ನು ಮಾಡುವುದು. ಹೀಗೆ ಮಾಡುವುದರಿಂದ ಹೆಂಗಸು ನರಕ ಯಾತನೆಯನ್ನು ಅನುಭವಿಸುತ್ತಾಳೆ. ಗಂಡಸು ಈ ವಿಧಾನ ಬಳಸಿ ಸಂಭೋಗ ಮಾಡುವಾಗ ಬಹಳ ಉದ್ವೇಗ ಹೊಂದಿರುತ್ತಾನೆ. ಆ ಸಮಯದಲ್ಲಿ ಆತ ಬೇರೆ ಏನು ನೋಡಲ್ಲ. ಈ ವೇಳೆ ಹೆಂಗಸಿನ ಇಷ್ಟ ಕಷ್ಟಗಳನ್ನು ಪರಿಗಣಿಸುವುದೇ ಇಲ್ಲ. ಈ ವಿಧಾನ ಪುರುಷರಿಗೆ ಸಂತೋಷವನ್ನು ನೀಡಬಹುದು, ಆದರೆ ಇದು ಹೆಚ್ಚಾಗಿ ಹೆಣ್ಣಿಗೆ ನೋವನ್ನು ನೀಡುತ್ತೆ. ಅಲ್ಲದೆ ಮಾನಸಿಕವಾಗಿ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಇದು ಸರಿಯಾದ ಸಂಭೋಗ ವಿಧಾನವಲ್ಲ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಇಂತಹ ತಪ್ಪುಗಳನ್ನು ಮಾಡದಿರಿ. ಯಾಕೆಂದರೆ ನೀವು ನೀಲಿ ಚಿತ್ರಗಳಲ್ಲಿ ನೋಡಿ ಅದರಿಂದ ಪ್ರೇರಣೆಗೊಂಡು ಇಂತಹ ಸಂಭೋಗ ವಿಧಾನವನ್ನು ನಿಜ ಜೀವನದಲ್ಲಿ ಮಾಡಿದ್ರೆ ಖಂಡಿತವಾಗಿ ತುಂಬಾ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಸ್ನೇಹಿತರೆ, ನೀಲಿ ಚಿತ್ರಗಳಲ್ಲಿ ತೋರಿಸುವ ಯಾವುದೇ ಲೈಂಗಿಕ ವಿಧಾನಗಳನ್ನು ನಿಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ಇರುವುದು ಉತ್ತಮ. ಯಾಕೆಂದರೆ ನೀಲಿ ಚಿತ್ರಗಳನ್ನು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿ ಆ ವಿಧಾನವನ್ನು ಮಾಡಿರುತ್ತಾರೆ ಮತ್ತು ಮುಖ್ಯವಾಗಿ ಆ ಚಿತ್ರದಲ್ಲಿ ಮಹಿಳೆ ಮತ್ತು ಪುರುಷ ಲೈಂಗಿಕ ಸುಖ ಪಡೆಯುತ್ತಾರೆ ಹೊರತು ಲೈಂಗಿಕ ಕ್ರಿಯೆ ಮಾಡುವುದಿಲ್ಲ. ಇದನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಳಿ. ಅಲ್ಲದೆ ಆ ಚಿತ್ರದಲ್ಲಿ ಕೇವಲ ಹಣಕ್ಕಾಗಿ ನಟಿಸುತ್ತಿದ್ದಾರೆ, ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೂ ಮೀರಿ ನೀವು ಹೆಣ್ಣಿನ ಅನುಮತಿ ಇಲ್ಲದೆ ದೇಹದ ಯಾವುದೇ ಭಾಗವನ್ನು ಮುಟ್ಟಿದ್ದೇ ಆದಲ್ಲಿ, ಈ ವೇಳೆ ಪರಿಸ್ಥಿತಿ ಕೈಮೀರಿದರೆ ಜೀವನ ಪೂರ್ತಿ ಜೈಲು ಕಂಬಿ ಎನಿಸಬೇಕಾಗಬಹುದು. ಆದ್ದರಿಂದ ಪರಸ್ಪರ ಸಮ್ಮತಿಯ ಮೇರೆಗೆ ಲೈಂಗಿಕ ಕ್ರಿಯೆಯ ಆರೋಗ್ಯಕರ ಆಸನಗಳನ್ನು ಉಪಯೋಗಿಸಿ. ಸ್ನೇಹಿತರೆ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.